ಅಧಿಕಾರವನ್ನ ಸ್ವೀಕಾರ ಮಾಡಿದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ ಬಹಳ ಫೇಮಸ್ ಡೈಲಾಗ್, ನಾ ಖಾऊंगा ನಾ ಖಾನೆ दूंगा. ಅಂದ್ರೆ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಯಲ್ಲೂ ಕೂಡ ಭ್ರಷ್ಟಾಚಾರಕ್ಕೆ ಅವಕಾಶ ಇರೋದಿಲ್ಲ ಅಂತ ಹೇಳಿ. ಆದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ದೊಡ್ಡ ಗೋಲ್ಮಾಲ್ ನಡೆದಿದೆ ಅನ್ನುವ ಆರೋಪ. ಪಿಎಂ ಆವಾಸ್ ಯೋಜನೆಯಲ್ಲಿ ಕೋಟಿ ಕೋಟಿ ಲೂಟಿಯನ್ನ ಹೊಡೆಯಲಾಗಿದೆ. ನಕಲಿ ಫಲಾನುಭವಿಗಳನ್ನ ಸೃಷ್ಟಿಸಿ ಸರ್ಕಾರದ ಹಣವನ್ನ ಲೂಟಿ ಹೊಡೆದಿರುವ ಘಟನೆ ದುರಾದೃಷ್ಟವಶಾತ್ ನಮ್ಮ ರಾಜ್ಯದಲ್ಲಿ ವರದಿಯಾಗಿದೆ. ಕಲಬುರಗಿ ಜಿಲ್ಲೆಯ ಅಫ್ಸಲ್ಪುರ ಪುರಸಭೆಯಲ್ಲಿ ಹಗರಣ ಬೆಳಕಿಗೆ ಬಂದಿದೆ. 3 ಬ್ರೋಕರ್ ಮತ್ತು ಅಧಿಕಾರಿಗಳಿಂದ ಅಕ್ರಮವಾಗಿ 256 ಫಲಾನುಭವಿಗಳ ಹೆಸರಲ್ಲಿ 2,65,00,000 ಹಣವನ್ನ ಲೂಟಿ ಹೊಡೆಯಲಾಗಿದೆ ಅಂತ. ಬಡವರಿಗೆ ಮನೆ ಕಟ್ಟಿಸಿಕೊಡುವ ಯೋಜನೆ. ನಕಲಿ ಫಲಾನುಭವಿಗಳು 250ಕ್ಕೂ ನಕಲಿ ಫಲಾನುಭವಿಗಳನ್ನ ಸೃಷ್ಟಿಸಿ 2 ಕೋಟಿ ರೂಪಾಯಿ ಹಣ ಹೊಡೆದಿದ್ದಾರೆ ಅನ್ನೋ ಆರೋಪ. ಮಧ್ಯವರ್ತಿಗಳಾದ ನಾಗು ಗುಣಾರಿ, ಅಶೋಕ್ ಭೂತಿ, ಮಹದೇವಪ್ಪ ಜೊತೆ ಸೇರಿ ಅಧಿಕಾರಿಗಳು ಅಕ್ರಮ ಎಸಗಿದ್ದಾರೆ ಅನ್ನೋ ಆರೋಪ. ಬ್ರೋಕರ್ಗಳ ವಿರುದ್ಧ ಅಫ್ಸಲ್ಪುರ ಠಾಣೆಯಲ್ಲಿ ಇದೀಗ ಕೇಸ್ ಕೂಡ ದಾಖಲಾಗಿದೆ. ನೇರವಾಗಿ ಇದಕ್ಕೆ ಕೇಂದ್ರ ಸರ್ಕಾರ ಅಥವಾ ಬಿಜೆಪಿ ಹೊಣೆ ಆಗದೆ ಹೋದ್ರೂ ಕೂಡ ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಇದ್ರ ಮಾನಿಟರಿಂಗ್ ಸರಿಯಾಗ್ಲಿಲ್ವಾ? 2 ಕೋಟಿಯಷ್ಟು ಹಣ ದುರುಪಯೋಗ ಆಗ್ತಾ ಇದ್ರೂ ಕೂಡ ಯಾರ ಗಮನಕ್ಕೂ ಇಷ್ಟು ದಿನಗಳ ಕಾಲ ಬರಲಿಲ್ವಾ? ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 200 ಮಂದಿ ನಕಲಿ ಫಲಾನುಭವಿಗಳ ಹೆಸರಲ್ಲಿ ದುಡ್ಡನ್ನ ಕೊಳ್ಳೆ ಹೊಡೆಯಲಾಗಿದೆ. ಈಗ FIR ದಾಖಲಾಗಿದೆಯಂತೆ. ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು 256 ಮನೆಗಳು ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಒಂದು ಆಯ್ಕೆಯಾಗಿ ಪ್ರತಿಯೊಂದು ಫಲಾನುಭವಿಗೆ 1.5 ಲಕ್ಷ ರೂಪಾಯಿವರೆಗೂ ಅಕೌಂಟಿಗೆ ಅಮೌಂಟು ಜಮಾ ಮಾಡಿದ್ದಾರೆ ಇಲ್ಲಿ ರಾಜೀವ್ ಗಾಂಧಿ ಹೌಸಿಂಗ್ ಸೊಸೈಟಿಯಲ್ಲಿ. ಬಟ್ ಈ ಮನೆಗಳು ಎಲ್ಲ ಮನೆಗಳು ಯಾವುದೋ ಒಂದು ಅಲ್ಲಿ ನಾವು ನಮ್ಮದೊಂದು ತಂಡ ಹೋಗಿ ಅದನ್ನು ಒಂದು ಎಂಕ್ವೈರಿ ಮಾಡಿದಾಗ ಆ ಸ್ಥಳಕ್ಕೆ ಹೋಗಿ ಯಾವುದೇ ಮನೆಗಳು ಇರ್ದಿದ್ದಿಲ್ಲ ಮತ್ತು ಅದು ಹಣವನ್ನು ದುರ್ಬಳಕೆ ಆಗಿದ್ದು ಮೇಲ್ಗಡೆ ಕಂಡು ಬಂತು. ಇದೇ ಒಂದು ವರದಿಯನ್ನು ನಾವು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಕೊಟ್ಟಿದ್ದೀವಿ. ಅದೇ ಅದರ ಮೇಲೆ ಅವರು ಏನು ಹಣ ದುರ್ಬಳಕೆ ಮಾಡ್ಕೊಂಡಿದ್ದಾರಲ್ಲ ಅವ್ರಿಗೆಲ್ಲ ಫಲಾನುಭವಿಗಳಿಂದ ವಸೂಲಿ ಮಾಡೋಕ್ಕೆ ನಮಗೆ ನೋಟಿಸ್ ಕೊಟ್ಟು ಜಾರಿ ಮಾಡಿ ಹಣ ವಸೂಲಿ ಮಾಡೋಕ್ಕೆ ಹೇಳಿದ್ದಾರೆ. ಸುಮಾರು 2,56,00,000 ರೂಪಾಯಿ ಒಂದು ಹಣ ದುರ್ಬಳಕೆ ಆಗಿದ್ದು ವರದಿಯಾಗಿದೆ. ಬಟ್ ಇವರೆಲ್ಲರಿಂದ ನಾವು ಹಣ ವಾಪಸ್ ಪಡೆಯೋಕ್ಕೆ ನೋಟಿಸ್ ಕೊಟ್ಟಿದ್ದೀವಿ. ಅದೇ ಥರ ಈ ಕೆಲಸದಲ್ಲಿ ಮಧ್ಯವರ್ತಿಗಳಾಗಿ ಕೆಲಸ ಮಾಡಿದ 3 ಜನಗಳ ಮೇಲೆ ಈಗ ಈ ಅಫ್ಜಲ್ಪುರ ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು 256 ಮನೆಗಳು ಒಂದು ಪ್ರಧಾನಮಂತ್ರಿ ಆವಾಸ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಓಂ ಪ್ರಕಾಶ್, ಕೇಂದ್ರ ಸರ್ಕಾರದ ಯೋಜನೆ ಇದರ ಕಳ್ತನ ಹೆಂಗಾಯ್ತು ಅಂತ, ಹೇಗೆ ಮೋಸ ಮಾಡಿದ್ದಾರೆ, ಗೊತ್ತಾಗಿದ್ದು ಹೇಗೆ, ಮುಂದೇನು ಅಂತ ಕ್ರಮ? ಅವರಿಗೆ ಮನೆ ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ PM ಆವಾಸ್ ಯೋಜನೆ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಯ ಅತ್ಯಂತ ಒಂದು ಯೋಜನೆ ಆಗಿರುವಂಥದ್ದು. ಈ ಯೋಜನೆಯಲ್ಲೇ ಕಲಬುರಗಿಲಿ ಬಹುದೊಡ್ಡ ಅಕ್ರಮ ನಡೆದಿರುವಂಥದ್ದು ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಅಂದ್ರೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಪುರಸಭೆ ವ್ಯಾಪ್ತಿಯಲ್ಲಿ ಒಟ್ಟು ಪುರಸಭೆಯ ವ್ಯಾಪ್ತಿಯಲ್ಲಿ 256 ಮನೆಗಳ ಹಂಚಿಕೆಯಲ್ಲಿ ಈ ರೀತಿಯಾದಂತಹ ಒಂದು ಅಕ್ರಮ ನಡೆದಿರುವಂಥದ್ದು. ಒಂದೊಂದು ಮನೆಗೂ ಕೂಡ 1,65,000 ಹಣದಲ್ಲಿ ಆ ಮನೆಗಳನ್ನ ಕಟ್ಕೊಳ್ಳೋದಕ್ಕೆ 256 ಫಲಾನುಭವಿಗಳನ್ನ ಗುರುತಿಸಿರುವಂಥದ್ದು. ಆದ್ರೆ ಆ ಫಲಾನುಭವಿಗಳು ಎಲ್ಲರೂ ಕೂಡ ನಕಲಿಯನ್ನ ಮಾಡಿ ಅವರ ಹೆಸರಲ್ಲಿ ಅಲ್ಲಿರುವಂತಹ ಪುರಸಭೆಯಲ್ಲಿ ಬ್ರೋಕರ್ ಆಗಿ ಕೆಲಸ ಮಾಡ್ತಾ ಇದ್ದಂತ ಒಟ್ಟು 3 ಜನರು ಈ ರೀತಿಯಾದಂತಹ 2 ಕೋಟಿ ಚಿಲ್ಲರೆ ಹಣವನ್ನ ಲೂಟಿ ಮಾಡಿರುವಂಥದ್ದು. ಅಂದ್ರೆ ಬಹಳ ಪ್ರಮುಖವಾಗಿ ಇಲ್ಲಿ PM ಆವಾಸ್ ಯೋಜನೆಯ ಭುವನ್ ಆ್ಯಪ್ ಏನಿರುತ್ತೆ ಆ ಭುವನ್ ಆ್ಯಪ್ ಅನ್ನೇ ಹೈಜಾಕ್ ಅನ್ನ ಮಾಡಿರುವಂಥದ್ದು. ಅಂದ್ರೆ ಅಲ್ಲಿ ಭುವನ್ ಆ್ಯಪ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಫಲಾನುಭವಿಗಳ ಹೆಸರನ್ನ ನೋಂದಾವಣೆ ಮಾಡಬೇಕಾಗುತ್ತೆ. ಇಲ್ಲಿ ಈ ಹಿಂದಿನ ಪುರಸಭೆಯಲ್ಲಿ ಇರುವಂತಹ ಕೆಲವೊಂದಷ್ಟು ಅಧಿಕಾರಿಗಳ ಜೊತೆ ಶಾಮೀಲಾಗಿ ಮತ್ತೆ ರಾಜೀವ್ ಗಾಂಧಿ ಆವಾಸ್ ಯೋಜನೆಯಲ್ಲಿ ಕೆಲಸ ಮಾಡುವಂತ ಒಂದಷ್ಟು ಸಿಬ್ಬಂದಿಗಳು ಮತ್ತೆ ಅಧಿಕಾರಿಗಳು ಕೂಡ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿರುವಂತದ್ದು ಕೂಡ ಕಂಡು ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಸರ್ಕಾರದ ಭುವನ್ ಆ್ಯಪ್ ಕೇವಲ ಅಧಿಕಾರಿಗಳು ಮಾತ್ರ ಅದನ್ನ ಆಪರೇಟ್ ಮಾಡಬೇಕು, ಅದರಲ್ಲಿ ಎಂಟ್ರಿಯನ್ನ ಮಾಡಬೇಕು. ಆದ್ರೆ ಇಲ್ಲಿ ಆ 3 ಮಧ್ಯವರ್ತಿಗಳು ಬ್ರೋಕರ್ಸ್ ಏನಿದ್ದಾರೆ ಆ ಭುವನ್ ಆ್ಯಪ್ ಅನ್ನ ಹೈಜಾಕ್ ಮಾಡಿ ಅದರಲ್ಲಿ ನಕಲಿ ಫಲಾನುಭವಿಗಳನ್ನ ಸೃಷ್ಟಿಸಿ ಅವರ 256 ಜನರ ಅಕೌಂಟ್ಗಳಿಗೆ 1,65,000 ರೂಪಾಯಿ ಅಂತೆ ರಾಜೀವ್ ಗಾಂಧಿ ಆವಾಸ್ ಯೋಜನೆಯಿಂದ ಹಣವನ್ನ ಹಾಕಿರ್ತಾರೆ. ಅದಾದ ಬಳಿಕ ಈ 3 ಜನರು ಕೂಡ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಸೊ ಅವ್ರ ಹತ್ರ ಹೋಗಿ ಅರ್ಧದಷ್ಟು ಹಣವನ್ನ ಇವರು ವಾಪಸ್ ತೆಗೆದುಕೊಂಡಿರುವಂತದ್ದು. ಅಂದ್ರೆ ನಿಮ್ಗೆ ಈ ರೀತಿಯಾಗಿ ದುಡ್ಡು ಬಂದಿದೆ, ಯಾವುದೋ ಒಂದು ಪ್ರಧಾನಮಂತ್ರಿ ಯೋಜನೆಗೆ ಹಣ ಬಂದಿದೆ, ಅದರ ಅರ್ಧದಷ್ಟು ಹಣವನ್ನು ಕೊಡಿ, ಅಂದ್ರೆ ನೀವೇನು ಮಾಡದೇ ಇದ್ರು ನಿಮ್ಗೆ ಹಣವನ್ನ ಕೊಟ್ಟಿದ್ದೀವಿ ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ಹಣವನ್ನ ವಸೂಲಿ ಮಾಡ್ಕೊಂಡಿರುವಂತದ್ದು. ಅದಾದ ಬಳಿಕ
ಇವಾಗ ಬಂದಂತ ಪುರಸಭೆ ಅಧಿಕಾರಿ ಈ ಹಿಂದಿನ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸ್ಕೀಮ್ ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಅಕ್ರಮ ಎಸಗಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತದಲ್ಲೂ ಕೂಡ ದೂರು ದಾಖಲಾಗಿ ಅವರು ಕೂಡ ತನಿಖೆ ನಡೆಸ್ತಾ ಇರುವಂತದ್ದು. ರೈಟ್, ಧನ್ಯವಾದ ಓಂ ಪ್ರಕಾಶ್ ಮಾಹಿತಿಗಾಗಿ. ವಾಲ್ಮೀಕಿ ಹಗರಣದ ಬಳಿಕ ಮೂಡ ಹಗರಣ ಈಗ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ. ಯಾಕಂದ್ರೆ ನೇರವಾಗಿ ಇದು ಸಿದ್ದರಾಮಯ್ಯನವರ ತಲೆಗೆ ಬಂದಿರೋದು. ಸಂಕಷ್ಟದ ಮೇಲೆ ಸಂಕಷ್ಟವನ್ನು ತಂದೊಡ್ತಾ ಇದೆ ಈ ಹಗರಣ. ಸೈಟ್ ವಿಚಾರವಾಗಿ ಅಪಸ್ವರ ತೆಗೆದಿರುವಂತಹ ಮಾಲೀಕರು ಹೊಸದೊಂದು ಆರೋಪವನ್ನ ಮಾಡ್ತಿದ್ದಾರಂತೆ. ಏನದು ಆರೋಪ? ಈ ಸ್ಟೋರಿ ನೋಡಿ. ಮೂಡ ಹಗರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್. ಮೋಸದಿಂದ ಭೂಮಿ ಪಡೆದುಕೊಂಡ್ರ. ಮೂಡಾದಲ್ಲಿ ನಡೆದಿದೆ ಎನ್ನಲಾದ ಹಗರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಸಿಎಂ ಪತ್ನಿಗೆ ಸೈಟ್ ಹಂಚಿಕೆ ವಿಚಾರ ಭಾರಿ ಚರ್ಚೆಯಾಗ್ತಿದ್ದಂತೆ ಒಂದೊಂದೇ ಮಾಹಿತಿಗಳು ಹೊರಬರುತ್ತಿವೆ. ಇದೀಗ ಸೈಟ್ ಮಾಡಿ ಹಂಚಿಕೆ ಮಾಡಿರುವ ಜಾಗ ದೇವರಾಜುರಿಂದ ಪಡೆಯಲಾಗಿತ್ತು ಎನ್ನಲಾಗಿದೆ. ಮಲ್ಲಿಕಾರ್ಜುನ ಎಂಬುವವರು ದೇವರಾಜುರಿಂದ ಪಡೆದಿದ್ದಾರೆ ಎಂದು ತಿಳಿದು ಬಂದಿದೆ. ಆದ್ರೀಗ ಈ ಸ್ಟೋರಿಯಲ್ಲೂ ಒಂದು ಟ್ವಿಸ್ಟ್ ಸಿಕ್ಕಿದೆ. ಜವರಯ್ಯ ಅವರಿಗೆ ಇಷ್ಟೊಂದು ಜಮೀನು ಇತ್ತು ಅನ್ನೋದು ಅವರ ಮೊಮ್ಮಕ್ಕಳಿಗೆ ಗೊತ್ತೇ ಇರಲಿಲ್ಲವಂತೆ. ಜಮೀನು ವಿಚಾರವಾಗಿ ಮತ್ತೊಂದು ಆರೋಪ ಕೇಳಿಬಂದಿದೆ. ನಮಗೆ ತಿಳಿಯದಂತೆ ಆಸ್ತಿ ಮಾರಾಟ ಮಾಡಲಾಗಿದೆ ಎಂದು ನಿಂಗ ಅಲಿಯಾಸ್ ಜವರ ಕುಟುಂಬದ ಸದಸ್ಯರು ಗಂಭೀರ ಆರೋಪ ಮಾಡಿದ್ದಾರೆ. ಚಿಕ್ಕಪ್ಪ ದೇವರಾಜು ಮೋಸದಿಂದ ಆಸ್ತಿ ಮಾರಿದ್ದಾರೆ. ಸಿದ್ದರಾಮಯ್ಯ ಬಾಮೈದನಿಗೆ ಜಮೀನು ಮಾರಿದ್ದು ಆಸ್ತಿ ಮಾರಾಟಕ್ಕೆ ಜವರನ ಮೊಮ್ಮಗ ಮಂಜುನಾಥ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಇಷ್ಟೊಂದು ಆಸ್ತಿ ಇತ್ತೆಂಬುದು ಗೊತ್ತಿರಲಿಲ್ವಂತೆ. ದೇವರಾಜು ನಮ್ಮ ಚಿಕ್ಕಪ್ಪ ಅವರು ಮಾರಿರೋದು. ನಿಮ್ಮ ವಂಶದ ಬಗ್ಗೆ ಹೇಳಿ. ನಿಮ್ಮ ತಾತ ಯಾರು? ನನ್ನ ತಾತ ಜವರಯ್ಯ. ಅವ್ರಿಗೆ 3 ಜನ ಮಕ್ಕಳು, ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು. 3 ಜನ ಗಂಡು ಮಕ್ಕಳು ಅವರು. 3 ಜನ ಗಂಡು ಮಕ್ಕಳು. ಈಗ ಆಸ್ತಿ ಮಾರಿರೋರು ಯಾರು? ದೇವರಾಜು. ಆಸ್ತಿ ಯಾರ ಹೆಸರಲ್ಲಿ ಇರ್ತದೆ? ಆಸ್ತಿ ಯಾರ ಹೆಸರು ಅಂದರೆ ನಮಗೆ ಗೊತ್ತಿಲ್ಲ. ನಮಗೆ ಮಾರಿ ಇದು ಮಾಡಿಬಿಟ್ಟಿದಾರಲ್ಲ, ಅದು ನಮಗೂ ಅದು ಸಿಗಬೇಕು. ಯಾರಿಗೆ ಮಾರಿದ್ದಾರೆ ಅವರು? ಟಿ ವಿ ಮಾಧ್ಯಮದಲ್ಲಿ ಬಂದು ನೋಡುವಲ್ಲ, ಯಾರೋ ಮಲ್ಲಿಕಾರ್ಜುನ ಅವರು ಮಾಡಿದಾರಲ್ಲ, ಅದು ನೋಡಿ ಗೊತ್ತಾಯ್ತು. ಏನಂತ ಗೊತ್ತಾಯ್ತು? ದೇವರಾಜ್ ಅವರು ಜಮೀನು ಮಾಡಿದ್ದಾರೆ. ಭೂಮಿ ಎಲ್ಲಿ ತಂದು ಗೊತ್ತಿರಲಿಲ್ಲ, ಮಾಧ್ಯಮದಿಂದ ಗೊತ್ತಾಗಿದೆ ಎಲ್ಲಿತ್ತು ಏನು ಅಂತ. ಮಾಧ್ಯಮದಲ್ಲಿ ನೋಡಿದ್ಮೇಲೆ ಗೊತ್ತಾಗಿದೆ. ಒಟ್ಟು ನಿಮ್ಗೆ ಎಷ್ಟು ಆಸ್ತಿ ಇತ್ತು ನಿಮ್ಮ ತಂದೆಯವ್ರಿಗೆ? ಅದೆಲ್ಲ ಗೊತ್ತಿಲ್ಲ, ಆದರೆ ದೇವರಾಜಿಗೆ ಗೊತ್ತಿರೋದು. ನಮಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಹಾಗಾದ್ರೆ ಇಷ್ಟು ದಿನ ಇವರಿಗೆ ಇಷ್ಟು ಜಮೀನು ಇತ್ತು ಅನ್ನೋದು ಗೊತ್ತೇ ಇರಲಿಲ್ವಾ? ಈ ಮೊದಲೇ ಯಾಕೆ ಕೋರ್ಟ್ ಮೆಟ್ಟಿಲು ಹತ್ತಲಿಲ್ಲ? ಇದೀಗ ಏಕಾಏಕಿ ಮುನ್ನೆಲೆಗೆ ಬಂದು ಆರೋಪ ಮಾಡ್ತಿರೋದಾದ್ರೂ ಯಾಕೆ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಆದ್ರೆ ತನಿಖೆಯಿಂದ ಅಷ್ಟೇ ಎಲ್ಲವೂ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.